ಹಿಂದೆ ಪ್ಯಾಸೆಂಜರ್ ಏನ್ ಮಾಡಾಕತ್ತಾರ ಅನ್ನೋದು ಇಲ್ಲಿ ಕಾಣ್ತತ್ ನಮಗೆ. ಇದ್ರ ಸಿಸ್ಟಮ್ ಹೆಂಗೆ ಅಂತಂತ ಡೋರ್ ಹಾಕದಿಂದ ಗಾಡಿ ಮೂವ್, ಡೋರ್ ತೆಗೆದ್ರೆ ಗಾಡಿ ಮೂವ್ ಆಗೋದಿಲ್ಲ. ವೀಲ್ ಚೇರ್ ಹೊರಗಡೆ ಒಳಗಡೆ ಎಲ್ಲ ಹಾಕೋದೆಲ್ಲ ಆಗುತ್ತೆ. ಇದು ಆಕ್ಚುಲಿ ಇದರಲ್ಲಿ ಮೈನ್ ಆಗಿರುವಂತ ಫೀಚರ್. ಕಿರಿಕಿರಿ ಅಂತಂದ್ರೆ ಆಟೋದಾರ್ದು ಸೈಕಲ್ ಮಾಡೋದಾರ ಅಟ ಕಿರಿಕಿರಿ ಇಬ್ರು ಅಲ್ಲ ನಂಗೆ ಆಕ್ಚುಲಿ ತುಂಬಾ ದಿನದಿಂದ ಆಸೆ ಒಂದು ಬಸ್ ನ ರಿವ್ಯೂ ಮಾಡ್ಬೇಕು ಅಂತಲ್ಲ, ಒಂದು ಬಸ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ. ಅಂಡ್ ಇವತ್ತು ನನ್ನ ಜೊತೆ ಇರೋದು ಹೊಸ ಟಾಟಾ ಸ್ಟಾರ್ ಬಸ್ ಇವಿ. ಇದು ಬೇರೆ ಯಾವ ಬಸ್ ಅಲ್ಲ, ನಮ್ಮ BMTC ಏನಿದೆ BMTC ಬಸ್ ಇದು. ನೀವು ದಿನ ಓಡಾಡ್ತಿರ್ತೀರಿ, ಸಿಕ್ಕಾಪಟ್ಟೆ ತುಂಬಾ ಫೀಚರ್ಸ್ ಅಲ್ಲಿ ನಮಗೆ ಒಂದು ಬಸ್ ಅಲ್ಲಿ ಸಿಗುತ್ತೆ, ತುಂಬಾ ಸ್ಪೆಷಲ್ ಆಗಿರುವಂತ ಫೀಚರ್ಸ್ ಸಿಗುತ್ತೆ. ಈ ಒಂದು ಬಸ್ ನ ಪ್ರೈಸ್ ಕೇಳಿದ್ರೆ ನೀವು ಆಕ್ಚುಲಿ ತಲೆ ಕೆಟ್ಟೋಗುತ್ತೆ. ನೀವು ಆಕ್ಚುಲಿ ಡೈಲಿ ಓಡಾಡ್ತಿರುವಂತ ಈ ಒಂದು ಬಸ್ ನ ಪ್ರೈಸ್ 1.5 ಕೋಟಿ ರೂಪಾಯಿ. ಸೊ ಇದರಲ್ಲಿ ಏನಿರುತ್ತೆ, ಈ ಬಸ್ ನ ಸ್ಪೆಷಾಲಿಟಿ ಏನು, ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿರೋರು ಒಬ್ರು ನನ್ನ ಜೊತೆ ಇದ್ದಾರೆ. ಹಾಗಾದ್ರೆ ಬನ್ನಿ ಬಸ್ ನ ಒಳಗೆ ಹೋಗೋಣ. ಇದು ನಾನು ಅವಾಗಲೇ ಹೇಳ್ದಂಗೆ ಟಾಟಾ ಸ್ಟಾರ್ ಬಸ್ ಇವಿ. ಹರಿಬರಿಲಿ ಇರ್ತೀರಿ, ನೀವು ಒಳಗ್ ಬರ್ತೀರಿ, ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ತೀರಿ. ಸೊ ಆ ಒಂದು ಟೈಮಲ್ಲಿ ನಿಮ್ಗೆ ತುಂಬಾ ವಿಷಯಗಳನ್ನ ಗಮನಿಸಕ್ ಆಗಿರಲ್ಲ. ಇವತ್ತು ನಮ್ ಜೊತೆ ಅದೆಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೆ ರಮೇಶ್ ಅವರು ಇದ್ದಾರೆ. ರಮೇಶ್ ಅವರು ಕಳೆದ ಒಂದು 2 ವರ್ಷದಿಂದ ಈ ಒಂದು ಬಸ್ ಅಲ್ಲಿ ಈ ಒಂದು ಬಸ್ ನ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಹೇಳೋಷ್ಟು ಚೆನ್ನಾಗಂತೂ ನಂಗಂತೂ ಹೇಳಕ್ಕಾಗಲ್ಲ. ಹಾಗಾಗಿ ನಾನ್ ಮಾತಾಡೋಕ್ಕಿಂತನೂ ಇವತ್ತು ಅವರೇ ಜಾಸ್ತಿ ಮಾತಾಡ್ತಾರೆ. ಸೊ ವೆಲ್ಕಮ್ ಟು ದ ವಿಡಿಯೋಸ್. ಇದು ಓಡ್ಸಕತ್ತಿ 2 ವರ್ಷ ಆಯ್ತು ಸ್ಟಾರ್ಟಿಂಗ್. ಆಮೇಲೆ ಮತ್ತ ಹಂಗ ಬರ್ಬರ್ತಾ ಎಲ್ಲ ಬಂದು ರೂಟ್ ಕಲೆಕ್ಷನ್, ರೂಟ್ ಬೋರ್ಡು, ರೂಟ್ ಇಂದ ಹೋಗೋದು ಎಲ್ಲ ಅವರೇ ಹೇಳಿದ್ದಾರೆ. ಹೇಳಿ ಕೊಟ್ಟ ಮ್ಯಾಗ ಕಂಡಕ್ಟರ್ ಕಂಟಾವಲ್ಲಿ ಇರ್ತಾರ. ಮಲ್ಲಕ್ಕೆ KSRTC ಮಾಡ್ತಿದ್ಯಾ, ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಅಲ್ಲೇ KSRTC ಒಳಗೆ 8 ವರ್ಷ ಮಾಡಿದೀನಿ. ಇಲ್ಲಿ 2 ವರ್ಷ, ಟೋಟಲ್ ಆಗಿ ಒಂದು 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸರ್ ನಿಮ್ಗೆ ಯಾವ್ದು ಬಸ್ ಓಡಿಸೋ ಖುಷಿ ಅನ್ಸುತ್ತೆ? ಆ ಒಂದು KSRTC ಬಸ್ ಅನ್ಸುತ್ತೆ ಅಥವಾ ನಿಮ್ಗೆ ಈ BMTC ಈ ಎಲೆಕ್ಟ್ರಿಕ್ ಬಸ್ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? KSRTC ಬಸ್ ಚಲೋನೆ, ಇದೂ ಚಲೋ. ಇದು ಕಂಟೇಬಲ್ ಐತಿ, ಗೇರ್ ಒಂದಿಲ್ಲ. ಗೇರ್ ಮಿಸ್ ಮಾಡ್ಕೊಂತೀರಾ ನೀವು? ಒಂದೊಂದ್ ಟೈಮ್ ಆಗತ್ತದ, ಕೈ ಹಿಂಗ್ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಸುಮ್ನೆ ನಾವ್ ಹಿಂಗ್ ಇಟ್ಕೊಂತೀವಿ. ಈಗ ನಾವು ಒಂದ್ ಟೈಮ್ ರಿವರ್ಸ್ ಹಾಕಕ್ಕೆ ನೋಡಾಕತ್ತಿದೀವಿ. ಅಲ್ಲಿ ಬಟನ್ ಇದೆ, ನಮಗೆ ಬಟನ್ ಐತಿ. ಅದೊಂದ್ ಬಟನ್ ಒಮ್ಮೆ ತಪ್ಪಿಸ್ತೀವಿ ನಾವು. ಹೌದೌದು, ತಪ್ಸಾಕ ಹೋಗಿ ಗೇರ್ ಹಾಕಕ್ ಮೂವ್ ಕೈ ಹೋಗಿರ್ತಾವ. KSRTC ಬಸ್ ಇಲ್ಲಿ ಇಲ್ದೇ ಇರುವಂತ ಒಂದಷ್ಟು ವಿಶೇಷತೆ ಅಂತ ಏನ್ ಅನ್ಸುತ್ತೆ? ವಿಶೇಷತೆ ಅಂತಂತಂದ್ರೆ ಅದು ಡೋರ್ ಕ್ಲೋಸ್ ಮಾಡೋದಲ್ಲ, ಹಂಗ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ಡೋರ್ ಕ್ಲೋಸ್ ಮಾಡ್ಕೊಂಡೆ ಮೂವ್ ಆಕತ್ ಗಾಡಿ. ಇದು ಸೇಫ್ಟಿ ತುಂಬಾ ಇದೆ ಅಲ್ಲ ಸರ್? ಅಂದ್ರೆ ಪ್ಯಾಸೆಂಜರ್ಸ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಈ ನಾವು ಹಳೆ KSRTC ಬಸ್ ಅಲ್ಲಿ ನೋಡಿದ್ವಿ, ಕೆಲವಲ್ಲಿ ಡೋರೇ ಇರಲ್ಲ, ಇನ್ನೊಂದ್ ಕಡೆ ಡೋರ್ ಇದ್ರೂ ಓಪನ್ ಆಗಿ ಇದಾಗ್ತಾ ಇರುತ್ತೆ. ಬಟ್ ಇದು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ. ಹೌದು, ಇದ್ರ ಸಿಸ್ಟಮ್ ಹೆಂಗೆ ಅಂತಂತ ಡೋರ್ ಹಾಕದಿಂದ ಗಾಡಿ ಮೂವ್, ಡೋರ್ ತೆಗೆದ್ರೆ ಗಾಡಿ ಮೂವ್ ಆಗೋದಿಲ್ಲ. ಅದು ಬಿಟ್ಟು ಸರ್ ವೀಲ್ ಚೇರ್ ಇಂದ ಒಂದು ಹೇಳಿದ್ರಿ ನೀವು. ಸೊ ವೀಲ್ ಚೇರ್ ನ ಹೆಂಗೆ ಇಳಿಸೋದು? ಇದ್ರಲ್ಲಿ ವೀಲ್ ಚೇರ್ ಇದೆಯಲ್ಲ ಈ ಕಾರ್ ಬಸ್ ಅಲ್ಲಿ? ಓಕೆ. ಸೊ ನಮ್ಮಲ್ಲಿ ತುಂಬಾ ಜನ ವೀಲ್ ಚೇರ್ ಅಲ್ಲೆಲ್ಲ ಬರ್ತಾರೆ, ವೀಲ್ ಚೇರ್ ಅಲ್ಲಿ ಬರೋರೆಲ್ಲ ಇರ್ತಾರೆ. ಸೊ ಈ ಬಸ್ ಏನಾದ್ರೆ ಆಟೋಮೆಟಿಕ್ ಆಗಿ ಲೆಫ್ಟ್ ಇದಾಗುತ್ತಲ್ಲ. ಸೊ ಈಗ ಗಾಡಿ ಆಕ್ಚುಲಿ ಡೌನ್ ಆಗ್ತಾ ಇದೆ, ನೀವು ನೋಡ್ಬೋದು ಆ ಗ್ರೌಂಡ್ ಕ್ಲಿಯರೆನ್ಸ್ ಡೌನ್ ಆಗ್ತಾ ಇದೆ. ಹೀಗಾದಾಗ ಏನಕ್ಕೆ ಅಂದ್ರೆ ನಮಗೆ ಆ ಒಂದು ವೀಲ್ ಚೇರ್ ಏನಿದೆ, ವೀಲ್ ಚೇರ್ ನ ಒಳಗ್ ತಗೊಂಡು ಹೋಗೋದಕ್ಕೆ ನಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿದೆಯಲ್ಲ, ಇದನ್ನ ಆಕ್ಚುಲಿ ಈ ರೀತಿಯಾಗಿ ಲಿಫ್ಟ್ ಮಾಡಿ ನಾವು ವೀಲ್ ಚೇರ್ ಗಳನ್ನ ಈ ರೀತಿ ತಗೊಂಡು ಹೋಗ್ಬೋದು. ಇದು ಆಕ್ಚುಲಿ BMTC ಇರುವಂತಹ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಒಂದು ಬಸ್ ಅಲ್ಲಿ, ಸ್ಟಾರ್ ಬಸ್ ಅಲ್ಲಿ. ಬಟ್ ನಮ್ಮಲ್ಲಿ ತುಂಬಾ ಜನರಿಗೆ ಇದು ಗೊತ್ತಿಲ್ಲ ನೋಡಿ ಯಾವ ರೀತಿ ಡೌನ್ ಆಗ್ತಿದೆ ಅಂತ. ಸೊ ಈ ರೀತಿ ಡೌನ್ ಆದಾಗ ನಮಗೆ ವೀಲ್ ಚೇರ್ ಹೊರಗಡೆ ಒಳಗಡೆ ಎಲ್ಲ ಹಾಕೋದೆಲ್ಲ ಆಗುತ್ತೆ. ಇದು ಆಕ್ಚುಲಿ ಇದರಲ್ಲಿ ಮೈನ್ ಆಗಿರುವಂತ ಫೀಚರ್. ಸರ್ ಇನ್ನು ಇದ್ರಲ್ಲಿ ಇರುವಂತ ಫೀಚರ್ಸ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಫೀಚರ್ಸ್ ಚಲೋ ಐತಿ, ತುಂಬಾ ಇದೆ, ತುಂಬಾ ಚಲೋ ಐತಿ. ಎಕ್ಸಾಂಪಲ್ CCTV ಕ್ಯಾಮ್ರಾ ಬಗ್ಗೆ. CC ಕ್ಯಾಮ್ರಾದ ಬಗ್ಗೆ ನಾವು ಹಿಂದೆ ಪ್ಯಾಸೆಂಜರ್ ಏನ್ ಮಾಡಾಕತ್ತಾರ ಅನ್ನೋದು ಇಲ್ಲಿ ಕಾಣ್ತತ್ ನಮಗೆ, ಕ್ಲೀನ್ ಆಗಿ ಕಾಣುತ್ತೆ. ಯಾರಾದ್ರೂ ಕೈ ಹೊರಗೆ ಹಾಕಿದ್ರೆ, ಇಲ್ಲ ಅಂದ್ರೆ ಯಾರಾದ್ರೂ ಡೋರ್ ಹತ್ರ ನಿಂತಿದ್ರೆ, ಡೋರ್ ಅಂತ ನಿಂತ್ರಂತೂ ಗಾಡಿ ಮೂವ್ ಆಗೋದಿಲ್ಲ. ಡೋರ್ ಅಂತ ನಿಂತ್ರು ಅಥವಾ ಒಳ್ಳೆ ಏನ್ ಮಾಡಾಕತ್ತಿದಾರ ಅನ್ನೋದು ಎಲ್ಲ ಇದ್ರೊಳಗೆ ಆಪ್ಷನ್ಸ್ ಅದಾವ. ಫುಲ್ ಟಚ್ ಸ್ಕ್ರೀನ್ ಇದೆ. ಟಚ್ ಸ್ಕ್ರೀನ್ ಎಲ್ಲ ಏನ್ ಮಾಡ್ಕೋಬಹುದು ಅಂತಂತಂದ್ರೂ ಈ ಬೋರ್ಡ್ ಬಟನ್ ಮ್ಯಾಗ ಹೊರಗಡೆ ಬೋರ್ಡ್ ಬರ್ತೈತಿ. ಆ ಬೋರ್ಡಿನ ಬಟನ್ ನಿಮ್ಗೆ ಇದೆಲ್ಲ ಇಲ್ಲ ಐತಲ್ಲ ಬೋರ್ಡ್ ಬಟನ್. ಇದ್ರಲ್ಲಿ ತುಂಬಾ ಇದೆ ಅಲ್ಲ. 365F ಬನ್ನೇರ್ಘಟ್ಟ, 365R ಕೆಂಪೇಗೌಡ, ಅಂಡ್ 365 ಬನಶಂಕರಿ ಕೆಂಪೇಗೌಡ ಬಸ್ ಸ್ಟೇಷನ್. ಮತ್ ನಿಮ್ಗೆ ಇಷ್ಟೆಲ್ಲ ಬಟನ್ಸ್ ಇದೆಯಲ್ಲ ಸರ್ ಇದ್ರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಏನು ಎತ್ತ ಅಂತ? ಏನು ಕನ್ಫ್ಯೂಸ್ ಆಗೋದಿಲ್ಲ. ಆದ್ರೆ ಗೊತ್ತಿದ್ದವ್ರಿಗೆ ಆಗತ್ತಾ? ಆಗೋದಿಲ್ಲ. ಗೊತ್ತಿಲ್ಲದವ್ರಿಗೆ ಆಗತ್ತ. ಅದೇ ಇದಕ್ಕೆ ಈಗ ನೀವು ಒಂದ್ ನಾರ್ಮಲ್ KSRTC ಬಸ್ ಓಡಿಸಿರ್ತೀರಿ. ಸೊ ಈ ಬಸ್ ನೀವು ಓಡಿಸ್ಬೇಕಂದ್ರೆ ನಿಮ್ಗೆ ಸ್ಪೆಷಲ್ ಟ್ರೈನಿಂಗ್ ಏನಾದ್ರು? ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಷ್ಟು ಟೈಮ್ ಇರುತ್ತೆ ಟ್ರೈನಿಂಗ್? 4 ದಿವಸ ಕೊಟ್ಟಿದ್ದಾರೆ ಟ್ರೈನಿಂಗ್. 4 ದಿನ ಇದಕ್ಕೋಸ್ಕರ ಟ್ರೈನಿಂಗ್ ಇರುತ್ತೆ. ಹೊಸದಾಗಿ ಯಾರು ಬರ್ತಾರ ಅಪಾಯಿಂಟ್ಮೆಂಟ್ ಆಗಾಕ ಟ್ರೈನಿಂಗ್ ಮಾಡ್ಕೊಂಡೇ ಮುಂದ್ ಗಾಡಿ ಕೊಡೋದು ಅವ್ರು. ಮತ್ತೆ ಇದು ಚಾರ್ಜ್ ಆಗೋದಕ್ಕೆ ಎಷ್ಟು ಹಿಡಿಯುತ್ತೆ ಸರ್? ಯಾಕಂದ್ರೆ ಅರ್ಧ ಗಂಟೆ ಸಾಕು. ಅರ್ಧ ಗಂಟೆಯಲ್ಲಿ 100% ಆಗತ್ತೆ. ಡಬಲ್ ಗನ್ ಐತಿ. ಡಬಲ್ ಗನ್ನು ಒಮ್ಮೆ 2 ಗನ್ ಹಾಕಿ ಬಿಡ್ತಾರ ಅಲ್ಲಿ. ಅಂದ್ರೆ 2 ಚಾರ್ಜಿಂಗ್ ಸಾಕೆಟ್ ಇದೆ ನಮಗೆ. ಸೊ 2 ಚಾರ್ಜಿಂಗ್ ಅಲ್ಲಿ ನಮ್ಗೆ ಅಟ್ ಎ ಟೈಮ್ ಅಲ್ಲಿ ಚಾರ್ಜ್ ಮಾಡಿದ್ರೆ ಅರ್ಧ ಗಂಟೆಲಿ ಆಗುತ್ತೆ. ಆಕ್ಚುಲಿ ನಂಗಿದೆ ಆಕ್ಚುಲಿ ಹೊಸ ವಿಷಯ. ಯಾಕಂದ್ರೆ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಇವತ್ತು
ಮುಗಿಸಿ ಹ್ಮ್. ರಾತ್ರಿ ಹಾಕಿ ಬೆಳಿಗ್ಗೆ ತೆಗಿತಾರ ಅಂತ ನನ್ಗೆ ಏ, ಇಲ್ಲ ಇಲ್ಲ ಆತರ ಇದೆ. ಇಲ್ಲ ಇಲ್ಲ ಮತ್ 150 ಗಾಡಿ ಚಾರ್ಜಿಂಗ್ ಆಗ್ಬೇಕಲ್ಲ. ಹಾ ಅರ್ಧ ಗಂಟೆ ಆದ ಕೂಡಲೇ ತೆಗೆದು ಬಿಡ್ತಾರ ಅವ್ನು. 150 ಗಾಡಿಗಳಿದಾವ ಇದು? ನಮ್ ಡಿಪೋದಲ್ಲಿ 150 ಗಾಡಿ 150 ಗಾಡಿಗಳಿದಾವೆ ನಿಮ್ ಡಿಪೋದಲ್ಲಿ ಮಾತ್ರ? ಬೇರೆ ಡಿಪೋದಲ್ಲಿ ಬೇರೆ ಡಿಪೋದಲ್ಲಿ ಅದಾವು. ಹಾ. ಫಸ್ಟ್ ಬರುವ ಸ್ಟಾರ್ಟಿಂಗ್ ನಮ್ಮ ಡಿಪೋಕ ಹೊಸ ಗಾಡಿ ಬರುವುದು. ನಿಮ್ ಡಿಪೋ ಎಲ್ಲಿರೋದು ಸರ್? ಜಯನಗರ. ಜಯನಗರ ಡಿಪೋ ನಿಮ್ದು? ಜಯನಗರ ಡಿಪೋ ಫಸ್ಟ್ ಸ್ಟಾರ್ಟಿಂಗ್ ಗಾಡಿ ಹೊಸ ಗಾಡಿ ಬರುವುದ ಧಾರವಾಡದಿಂದ ನಮ್ ಡಿಪೋಕ್ಕೆ ಬರ್ತಾವು. ನಿಮಗೆ ಮತ್ತೆ ಇದು ಓಡಿಸುವಾಗ ಹೇಗೆ ಅನ್ಸುತ್ತೆ ಸರ್? ಸಸ್ಪೆನ್ಷನ್ ಆಗಿರ್ಲಿ ಅಥವಾ ಬಾಡಿ ರೋಲ್ಸ್ ಅದ್ ನಿಮ್ಗೆ ಹೇಗೆ ಅನ್ಸುತ್ತೆ? ಅದು ಕಂಟಬಲ್ ಆಯ್ತು. ಚೆನ್ನಾಗಿದೆ, ಓಡಿಸೋಕೆಲ್ಲ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಈ ಸೀಟ್ ಅಲ್ಲಿ ಕೂತಿದ್ದೆ, ಕೂತಾಗ್ಲೇ ಒಂಥರ ಆ ಒಂದು ಆಕ್ಷನ್ ನಮಗೆ ಫೀಲ್ ಆಗುತ್ತೆ. ಹೌದೌದು. ಈ ಟ್ರಾಫಿಕ್ ದಾಗ ಅದು ಎಲ್ಲ ಕಂಟಬಲ್ ಐತೆ ಗಾಡಿ. ಓಡಿಸುವ ಪ್ರಾಬ್ಲಮ್ ಅಂತಂತಂದ್ರೆ ಏನ್ ಕಿರಿಕಿರಿ ಅಂತಂತಂದ್ರೆ ಆಟೋದಾರ್ದು ಸೈಕಲ್ ಮಾಡೋದಾರ ಅಟ ಕಿರಿಕಿರಿ. ಇಬ್ರು ಅಲ್ಲ ಅಡ್ಡದಿಡ್ಡಿ ಎಲ್ ಬೇಕಾದ್ರೆ ಬರ್ತಾ ಇರ್ತಾರೆ ನಮಗೆ. ಬರ್ತಿರ್ತಾರೆ. ಉಳಿಕೆದಾರ ಯಾರ್ದು ಕಾರ್ ಯಾರಂತೂ ಇಂಡಿಕೇಟರ್ ಕೊಟ್ಟಿವಿ ಅಂದ್ರೆ ನಿಂದಕ್ಕೆ ಸರ್ಕೊಂತಾರ. ಅವ್ರದ್ದೇನ್ ಪ್ರಾಬ್ಲಮ್ ಇರಲ್ಲ. ಲೈನ್ಸ್ ಅಂತಂತಂದ್ರೆ ಆ ಮಿರರ್ ಐತಲ್ಲ ಅದ್ರಲ್ಲಿ ಕಾಣಿಸುತ್ತಲ್ಲ, ಅದರಲ್ಲಿ ಮುಂದೆ ಎದಾರ ಅನ್ನೋದಂಗೂ ಕಾಣ್ತತಿ. ನಾವ್ ಎಷ್ಟು ಡಿಸ್ಟೆಂಟ್ ಇಟ್ಕೊಂತೀವಿ ಗಾಡಿ ಅಂತ ಹೇಳಿ ಎಲ್ಲಾ ಮಿರರ್ ಆ ಮಿರರ್ ಕಾಣುತ್ತೆ ಹಿಂದಿನ ನೋಡಾಕ ಅವು ಸೈಡ್, ಅವು ಆಚೆಗಡೆ ಸೈಡ್ ಈಚೆಗಡೆ ಸೈಡ್ ಇಂದ ಮಗಲ ನೋಡಕ್ಕೆ ನಿಮಗೆ ವ್ಯೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಗಾಡಿ ಕಂಟ್ರೋಲ್ ಎಲ್ಲ ಹೇಗಿದೆ ಸರ್? ಗಾಡಿ ಕಂಟ್ರೋಲ್ ಚಲೋ ಐತಿ, ಚೆನ್ನಾಗಿದೆ. ಬ್ರೇಕಿಂಗ್ ಎಲ್ಲ ಹೇಗೆ? ಬ್ರೇಕಿಂಗ್ ಡಿಸ್ಕ್ ಬ್ರೇಕ್. ಫ್ರಂಟಲ್ ಡಿಸ್ಕ್, ಹಿಂದ್ಗಡೆನೂ ಡಿಸ್ಕ್ ಬ್ರೇಕ್. ಓಕೆ. ಎಷ್ಟು ಕಿಲೋಮೀಟರ್ ಹೋಗುತ್ತೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ಇದು? ಒಂದ್ ಸಲ ಚಾರ್ಜ್ ಮಾಡಿದ್ರೆ 250 ರಿಂದ 60 ಕಿಲೋಮೀಟರ್ ಹೋಗತ್ತೆ. ಅಂದ್ರೆ ಈಗ ಜಸ್ಟ್ ನಿಮ್ಗೆ ರೂಟ್ ವೈಸ್ ಹೇಳೋದಾದ್ರೆ, ಈಗ ಒಂದ್ಸಲ ಚಾರ್ಜ್ ಮಾಡಿ ನೀವು ಒಂದು ದಿನ ಓಡಿಸೋದಕ್ಕೆ ಸಾಕ ಅಥವಾ 2 ದಿನ ಓಡಿಸ್ತೀರಾ ಹೆಂಗೆ? ಒಂದಿನ ಓಡಿಸ್ತೀವಿ. ಒಂದಿನ ಅಂತಂದ್ರೆ ಓಡ್ಸಾಕ್ ಹೋದಿವಿ ಅಂತಂತಂದ್ರ 50 ಕಿಲೋಮೀಟರ್ ಇನ್ನ 50% ಉಳಿದಿರ್ತೈತಿ ನಮ್ಗೆ ದಿನಾಲು. ಹೊಳ್ಳಿ ಮತ್ತ ಚಾರ್ಜಿಂಗ್ ಹಾಲ್ಟ್ ಇರ್ತವೆ. ಹಾಲ್ಟ್ ಇದ್ದಲ್ಲಿ ಹೋಗಿ ಚಾರ್ಜಿಂಗ್ ಹಾಕ್ತಾರ ಅವ್ರು. ಹಾಕಿದ್ಮೇಲೆ ಮತ್ತೊಂದು 40% ಮಾಡಿರ್ತಾರ. ಮತ್ ಮರ್ದಿನ ನಾವು ಓಡಿಸ್ತೀವಿ ಮಧ್ಯಾಹ್ನ 1 ಗಂಟೆ 2 ಗಂಟೆ ಮಟನು ಓಡಿಸಿ ಆಮೇಲೆ ಮತ್ ನಮ್ ಡಿಪೋಕ್ ಹೋಗ್ತೀವಿ. ಅಲ್ಲಿ ಹೋದ್ರೆ ನಮ್ ಡಿಪೋದಲ್ಲಿ ಮತ್ತೆ 100% ಮಾಡಿಬಿಡ್ತಾರೆ. ಇದು ನಿಮ್ದು ಬೆಂಗಳೂರು ಬಿಟ್ರೆ ಹೊರಗಡೆ ಎಲ್ಲಾದ್ರೂ ಆ ರೀತಿ ಫಾಸ್ಟ್ ಚಾರ್ಜಿಂಗ್ ಏನಾರು ಇದೆಯಾ? ನೀವು ತಗೊಂಡ್ ಹೋಗಿದ್ರೆ ಹೊರಗಡೆ ತಗೊಂಡ್ ಹೋಗಕ್ ಇನ್ನ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಇದು ಹೊರಗಡೆ ದೂರ ಆಗಿಲ್ಲ. ಬೆಂಗಳೂರಲ್ಲಿ ಓಡಿಸೋಕ್ ಸಾಕಲ್ಲ ನಮ್ಗೆ? ಬೆಂಗಳೂರಲ್ಲಿ ಓಡಿಸೋದು ಆರಾಮ್ಸೆ ಇದ್ ಮಾಡ್ಬೋದು ನಾವು. ಇಲ್ಲಿ ಬಿಟ್ರೆ ಒಮ್ಮೆ ಗುಲ್ಬರ್ಗ ಐತಿ, ಗುಲ್ಬರ್ಗದಲ್ಲಿ ಇದೆಯಾ? ದಾವಣಗೆರೆ ಐತಿ ಚಾರ್ಜಿಂಗ್ ಪಾಯಿಂಟ್. ಎಲ್ಲ ಆಗ್ತಾ ಇದ್ದಾವ. ಇನ್ನ ಈ ಬೆಳಗಾವ ಅದು ಎಲ್ಲ ಆಗ್ತಾ ಇದೆ ಚಾರ್ಜಿಂಗ್. ಈಗ ನಿಮಗೆ ಇದು ಓಡಿಸಿ ಹಳೇದು ಓಡಿಸ್ಬೇಕು ಅನ್ಸುತ್ತೆ ಅಥವಾ ಇದೇ ಇರ್ಲಿ ಅಂತ ಅನ್ಸುತ್ತೆ? ಈಗ ಓಡ್ಸಾಕತ್ತೀವಿ ಅಂತಂದ್ರೆ ಇದೇ ಇರ್ಲಿ ಅನಿಸ್ತದೆ. ಇದೇ ಆರಾಮ್ ಅನ್ಸುತ್ತೆ. ಈ ಟ್ರಾಫಿಕ್ ಅಲ್ಲಂತೂ ಗೇರ್ ಚೇಂಜ್ ಮಾಡೋ ಸಮಸ್ಯೆನೇ ಇಲ್ಲ, ಸಮಸ್ಯೆ ಬರೋದಿಲ್ಲ. ಹೌದು. ಏನ್ ಸ್ಟೇರಿಂಗ್ ಒಂದ ಹಿಡ್ಕೊಂಡ್ ಕುಂದಿರ್ದಲ್ಲ, ಒಂಥರ ಕಾರಲ್ಲಿ ಕೂತಿರೋ ಫೀಲ್ ಬರುತ್ತೆ ಸರ್ ನಿಮಗೆ. ನಾರ್ಮಲ್ ಬಸ್ ಅಂತ ಅನ್ಸಲ್ಲ ನಮಗೆ. ಆಕ್ಚುಲಿ ಒಂದು ಕಾರಲ್ಲಿ ಕೂತಿರೋ ಫೀಲ್ ಬರುತ್ತೆ. ಆ ಕಾರಲ್ಲಿ ಇರೋದಕ್ಕಿಂತ ಜಾಸ್ತಿ ಸಿಸ್ಟಮ್ಸ್ ಎಲ್ಲ ಇದ್ರಲ್ಲಿದ್ದಾವೆ. ಏರ್ ಸಸ್ಪೆನ್ಷನ್ ಆಗಿರ್ಬೋದು ಅಥವಾ ನಮಗೆ ಸಿಕ್ಕಾಪಟ್ಟೆ ಕೀಸ್ ಆಗಿರ್ಬೋದು, CC ಕ್ಯಾಮ್ರಾ ಆಗಿರ್ಬೋದು, ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ. ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಎಷ್ಟು ಅಂತ ಗೊತ್ತಾ ಸರ್? ಬೆಲೆ ಎಷ್ಟು ಬರುತ್ತೆ? 1.5 ಕೋಟಿ ಐತಿ. 1.5 ಕೋಟಿ ಒಂದು ಬಸ್ಸಿನ ಬೆಲೆ. ತುಂಬಾ ಜನರಿಗೆ ಗೊತ್ತಿರಲ್ಲ ಇದ್ರ ಬೆಲೆ ಎಷ್ಟು. ಇಲ್ಲ ಗೊತ್ತಿಲ್ಲ. ಎಷ್ಟು ಬಸ್ಗಳು ಇರ್ಬೋದು ಸರ್ ಬ್ಯಾಂಗ್ಳೂರಲ್ಲಿ BMTC ಈ ಬಸ್ ಅಂತಂತಂದ್ರೆ ಒಂದು 2,000 ಬಸ್ ಇರ್ಬೋದು. 2,000 ಬಸ್ ಇರ್ಬೋದು ನಮ್ಗೆ EV ಅಲ್ಲಿ. ಆಕ್ಚುಲಿ ನಂಗೆ ಅನ್ಸುತ್ತೆ ಇಂಡಿಯಾದಲ್ಲಿ ಬೇರೆ ಯಾವ ಸ್ಟೇಟು ಇಷ್ಟೊಂದು EVಗೆ ಇದು ಮಾಡ್ತಿಲ್ಲ ಅಂತ ಅನ್ಸುತ್ತೆ. ನಮ್ಮ ಬ್ಯಾಂಗ್ಳೂರೇ ಅನ್ಸುತ್ತೆ ಒಂದೇ ಒಂದು ಸಿಟಿಲಿ ಇಷ್ಟೊಂದು 2,000 ಬಸ್ಗಳನ್ನ ಇಟ್ಕೊಂಡು ಓಡಿಸಿರೋದು. ಅಂಡ್ ಅದು ಅಲ್ಲದೆ ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ. ಬೇರೆ ಸ್ಟೇಟ್ಸ್ ಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ತುಂಬಾ ಆಕ್ಚುಲಿ ಚೆನ್ನಾಗಿರುವಂತ. ಬೇರೆ ಏನು ಬೇರೆ ಆಪ್ಷನ್ಸ್ ಇದು ಇದ್ರೊಳಗ ಎಲ್ಲ ಇವು ಅದಾವು. ಪ್ಯಾನ್ರಾ ಗಿಂಡ್ರಾ ಇವು ಬೋರ್ಡ್ ಇದ್ರದ್ದು ಸ್ಟೋರೇಜ್ ಎಲ್ಲ ಇದ್ರೊಳಗ ಈ ಬಾಕ್ಸ್ ಒಳ್ಳೆ. ಓಕೆ. ಹಿಂದಗಡೆ 2 ಬ್ಯಾಟ್ರಿ ಸೈಡ್ ಅದಾವು, 1 ಬ್ಯಾಟ್ರಿ ಮೇಲ್ಗಡೆ ಐತಿ. ಮೇಲ್ಗಡೆ 1 ಬ್ಯಾಟ್ರಿ, ಸೈಡ್ ಅದು. ಓಕೆ. ಅದಕ್ಕೆ ಅನ್ಸುತ್ತೆ ಆ ಸ್ಟೆಪ್ ತರ ಮಾಡಿರೋದು. ಅದ್ರ ಕೆಳಗಡೆ ಇಟ್ಟಿದ್ದಾರೆ ಅನ್ಸುತ್ತಲ್ಲ, ಆಚೆಗಡೆ ಹಿಂದಿನ ಸೈಡ್ ಐತಿ. ಓಕೆ. ನೀವು ಯಾವಾಗ್ಲೂ ಈ ಒಂದು ಬಸ್ ನ ಓಡಿಸ್ಕೊಂಡೆಲ್ಲ ಹೋಗ್ತೀರಿ. ಸೊ ಪ್ಯಾಸೆಂಜರ್ ಆಗಿ ಕೂತ್ಕೊಂಡು ಈ ಬಸ್ಸಲ್ಲಿ ಹೋಗಿದ್ದೀರಾ? ಹೋಗಿದ್ದೀರಾ? ಹೆಂಗ್ ಅನ್ಸುತ್ತೆ ನಿಮ್ಗೆ? ನಾನು ಓಡಿಸ್ಬೇಕು ಅಂತ ಅನ್ಸಲ್ಲ ನಿಮಗೆ? ಇಲ್ಲ, ನಾವು ಹಿಂದೆ ಕುಂತಾಗ ಇಷ್ಟು ಲಾಂಗ್ ಐತೆ ಇದು ಇಷ್ಟು ಅಲ್ಲ, ಇದನ್ನೇ ನಾವು ಓಡಿಸ್ತಿರೋದು ಅಂತ ಅನ್ಸುತ್ತಲ್ಲ. ಅಲ್ಲಿ ಓಡಿಸೋದ್ಕಾಗ ಅದು ಏನ್ ಅನ್ಸೋದಲ್ಲ ನಮ್ಗೆ. ಹಿಂದ್ಗಡೆ ಕುಂತಾಗ ಹಂಗ ಅನಿಸ್ತದ. ಹೌದೌದು, ಇಷ್ಟು ದೊಡ್ಡದಾಗಿದೆ ಅಂತ. ಬಟ್ ಓಡಿಸುವಾಗ ನಾರ್ಮಲ್ ಆಗಿರುವಂತ ಫೀಲೇ ಬರುತ್ತೆ. ಅದು ಹಿಂದೆ ಫೀಚರ್ ಗೀಚರ್ ಎಲ್ಲ ಚಲೋ ಕಾಣ್ತಲ್ಲ. ಹೌದೌದು. ಹಿಂಗಾಗಿ ಏನು ಅದ್ರ ಬಗ್ಗೆ ಡೌಟ್ ಇಲ್ಲ. ಇದ್ರಲ್ಲಿ ತುಂಬಾ ಫೀಚರ್ಸ್ ಸ್ವಲ್ಪ ಮಿಸ್ಸಿಂಗ್ ಇದೆ. ನಮ್ಗೆ AC ಇದ್ರಲ್ಲಿ ಸಿಗಲ್ಲ. AC ಇರೋದು ಇದೆ. ಅದ್ರಲ್ಲಿ ನೀವು ಏರ್ಪೋರ್ಟ್ ಹೋಗುವಂತ ಬಸ್ಗಳೆಲ್ಲ ನೋಡಿರ್ತೀರಿ. ಅದ್ರಲ್ಲಿ ನಾರ್ಮಲ್ ಆಗಿ ಹೋಗುವಂತ ರೂಟ್ಗಳಲ್ಲೂ ಕೂಡ ನಮ್ಗೆ AC ಬಸ್ ಸಿಗುತ್ತೆ. ಅದೊಂದು. ಇಷ್ಟು ಈ ಒಂದು ಬಸ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಮ್ಗೆ ಹೇಳ್ಕೊಟ್ಟಿರುವಂತ ರಮೇಶ್ ಅವರಿಗೆ ಆಕ್ಚುಲಿ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಈ ಒಂದು ಬಸ್ ಬಗ್ಗೆ. ನಿಮಗೆ ಈ ಒಂದು ಬಸ್ ಬಗ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ